ಗ್ರಹಚಾರ ಸುಮಾರಾದರೆ ಏನೇನಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ದರ್ಶನ್ ಪ್ರಕರಣ. ಯಾಕಂದರೆ ಬೆಂಗಳೂರಿನ ಜೈಲಲ್ಲಿ ಹಾಯಾಗಿದ್ದರು, ಆದರೆ ಇಲ್ಲಿ ಏನೇನೋ ಮಾಡಿಕೊಂಡು ಹೋಗಿ ಸೇರ್ಕೊಂಡಿದ್ದೀಗ ಬಳ್ಳಾರಿ ಜೈಲಲ್ಲಿ. ಎಂಥ ಸ್ಥಿತಿ ನೋಡಿ, ಈ ಶಂಕಿತ ಉಗ್ರರಿಗೆ ಹಾಕ್ತಾರಲ್ಲ ಕ್ಯಾಮ್ರಾಗಳನ್ನು, ಆ ರೀತಿ ಹಾಕ್ತಾರಂತೆ. CCTV ಕ್ಯಾಮ್ರಾ ಹಾಕ್ತಾರಂತೆ ಜೈಲಿನ ಒಳಗಡೆಗೆ, ಸೆಲ್ನ ಒಳಗಡೆಗೂ ಕೂಡ CCTV ಅಳವಡಿಕೆ. ಈಗ ನಿಜವಾದಂಥ ಸಂಕಟ ಶುರುವಾಗುತ್ತೆ. ನಗರ ಪೊಲೀಸ್ ಆಯುಕ್ತ ದಯಾನಂದ್ ಇದಕ್ಕೆ ಸಂಬಂಧಪಟ್ಟಂಗೆ ಸಲಹೆ ಕೊಟ್ಟಿದ್ದಾರಂತೆ. ನೋಡಿ, ಮತ್ತೇನಾದರೂ ಆಗಿ ಮುಜುಗರಗಳಾಗಬಾರ್ದು, ಹೀಗಾಗಿ ದರ್ಶನ್ ಸೆಲ್ಗೆ CCTV ಕ್ಯಾಮರಾಗಳನ್ನು ಅಳವಡಿಸಿ ಅಂತ. ಈಗ ಅಲ್ಲಿನ ಪ್ರತಿ ಚಲನವಲನಗಳನ್ನು ಕೂಡ ಗಮನಿಸಬೇಕಾಗತ್ತೆ. ಪ್ರತಿ ಚಲನವಲನ ಅಲುಗಾಡಿದ್ರೂ ಕೂಡ ಗೊತ್ತಾಗುತ್ತೆ. ನೋಡಿ ಎಂಥ ಸ್ಥಿತಿ. ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಸಿದ್ಧತೆಗಳು ಕೂಡ ಆಗ್ತಾ ಇವೆ, ನಾವು ನೋಡ್ತಾ ಇದ್ದೀವಿ. ದರ್ಶನ್ ಸೆಲ್ ಒಳಗೂ ಕೂಡ ಕ್ಯಾಮರಾಗಳು ಬರ್ತವೆ. ಇದು ಏನಾದರೂ ಹೆಚ್ಚು ಕಡಿಮೆ ಆಗಬಾರ್ದು, ನಾಳೆ ತೊಂದರೆಗಳಾಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ. ಅದು ಅಲ್ಲಿ ಎರಡೆರಡು ಮೂರು ಕಾರಣಗಳಿರ್ತವೆ ಈ ರೀತಿ ಮಾಡೋಕ್ಕೆ. ಒಂದೇನಪ್ಪ ಕಾರಣ ಅಂತಂತಂದರೆ, ಅಲ್ಲಿ ಏನು ನಡೆದರೂ ಕೂಡ ಅದು ಗೊತ್ತಾಗಬೇಕು. ನಾವು ನೋಡಿ ನಾವು ಮುತುವರ್ಜಿಯನ್ನು ಕೂಡ ವಹಿಸಿದ್ದೀವಿ, ಜೊತೆಗೆ ಪ್ರತಿ ಚಲನವಲನಗಳನ್ನು ಕೂಡ ನಾವು ಫಾಲೋ ಮಾಡ್ತಾ ಇದ್ದೀವಿ ಅನ್ನುವಂಥ ಸಂದೇಶ ರವಾನೆ ಆಗಬೇಕು. ಅದು ನಂಬರ್ 1. ನಂಬರ್ 2, ಈಗಾಗಲೇ ಸ್ವಲ್ಪ ವೀಕ್ ಆಗ್ತಾ ಇದ್ದಾರೆ ದರ್ಶನ್. ಏನಾದರೂ ಆರೋಗ್ಯದಲ್ಲಿ ಏರುಪೇರಾದರೂ ಕೂಡ ತಕ್ಷಣ ಗೊತ್ತಾಗಬೇಕು. ಇನ್ನು ಒಳಗಡೆ ಯಾವ ಇರುವೆಗಳೂ ಕೂಡ ನುಸುಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ಕ್ಯಾಮ್ರಾಗಳನ್ನು ಹಾಕ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅಂತಂದರೆ, ಈ ಮದನಿ ಇದ್ನಲ್ಲ, ಉಗ್ರ ಮದನಿ, ಆ ಮದನಿನ ಇಟ್ಟಂಥ ಸಂದರ್ಭದಲ್ಲಿ ಇದೇ ರೀತಿ ಹಾಕಿದ್ರಂತೆ ನೋಡಿ. ಅದನ್ನು ಬಿಟ್ಟರೆ ಈಗ ಈ ರೀತಿ CCTV ಹಾಕ್ತಿರುವಂಥದ್ದು, ಅದು ಬಿಟ್ಟರೆ ಇದೇ ಮೊದಲು. ಎಂಥ ಸ್ಥಿತಿ. ಬರೀ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ನಾವು ನೋಡ್ತಾ ಇದ್ದೀವಿ, ಏನು ರೀ ಇದು ಸ್ಥಿತಿ? ಇದು ಏನು ಅಂತಂದರೆ, ತೀರಾ ಒಳಗಡೆಗೆ, ಸೆಲ್ನ ಒಳಗಡೆಗೂ ಕೂಡ CCTV ಕ್ಯಾಮ್ರಾಗಳನ್ನು ಹಾಕುವಂಥದ್ದು. ಅಂದರೆ ಉಗ್ರರನ್ನ ಹೆಂಗೆ ಕಾಯ್ತಾರಲ್ಲ, ಆ ಮಟ್ಟಕ್ಕೆ ಅಲ್ಲಿನ ಆಗುವಂಥ ಪ್ರತಿ ಹೋಗು ಕೂಡ ಗೊತ್ತಾಗಬೇಕು. ನಾಳೆ ಯಾವುದೂ ಕೂಡ ಮೈಮೇಲೆ ಬರಬಾರ್ದು ಅಂತ ಪೊಲೀಸರು ಇಲ್ಲಿ ಬಹಳ ಮುಂಜಾಗ್ರತೆ ವಹಿಸಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನಂತೀರಿ ರಂಗನಾಥ್? ಪ್ರಮುಖವಾಗಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ನಡೆಸಿರ್ತಕ್ಕಂಥ ಅವಾಂತರಗಳೇನಿದೆ ಅಂದರೆ, ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಒಬ್ಬ ಆರೋಪಿಗೆ ಯಾವ ರೀತಿಯಾಗಿ ನಿಗದಿತ ಸೌಲಭ್ಯಗಳಿದ್ದಾವೆ ಅವುಗಳನ್ನು ಮಾತ್ರ ಪಡೆದುಕೊಳ್ಬೇಕು. ಅದನ್ನು ಹೊರತಾಗಿ ರಾಜಾತಿಥ್ಯವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಫೋಟೋಗಳು ಕೂಡ ವೈರಲ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 3 FIRಗಳು ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇದರ ಎಫೆಕ್ಟ್ ಮತ್ತೆ ಆಗಬಾರ್ದು ಅಂದರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಹಾಗೂ ಕಾರಾಗೃಹ ಇಲಾಖೆ ಸಾಕಷ್ಟು ಮುಜುಗರಕ್ಕೀಡಾಗಿರ್ತಕ್ಕಂಥದ್ದು. 9ಕ್ಕೂ ಹೆಚ್ಚು ಅಧಿಕಾರಿಗಳನ್ನು ಈ ಒಂದು ಕೇಸ್ನಲ್ಲಿ ಸಸ್ಪೆಂಡ್ ಕೂಡ ಮಾಡಲಾಗಿತ್ತು. ಮುಂದೆ ಈ ರೀತಿಯ ಪ್ರಕರಣ ಮರುಕಳಿಸದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಆಗಬಾರ್ದು ಅಂತೇಳಿ ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಿರ್ತಕ್ಕಂಥದ್ದು. ಈ ಕುರಿತು ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಬಿ ದಯಾನಂದ್ ಅವರು ಕೂಡ ಕಾರಾಗೃಹ ಇಲಾಖೆ ಅಲ್ಲಿನ ಅಧಿಕಾರಿಗಳಿಗೆ ಸಲಹೆಯನ್ನು ಕೂಡ ನೀಡಿದ್ದಾರೆ. ಅಂದರೆ ದರ್ಶನ್ ಏನಿದ್ದಾರೆ ಆ ಸೆಲ್ನ ಒಳಭಾಗದಲ್ಲೂ ಕೂಡ CC ಕ್ಯಾಮ್ರಾ ಅಳವಡಿಕೆಯನ್ನು ಮಾಡಬೇಕು ಅಂತ ಹೇಳಿ ಸಲಹೆಯನ್ನು ನೀಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕಾರಾಗೃಹ ಇಲಾಖೆಯ ಸಿಬ್ಬಂದಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅವರೊಟ್ಟಿಗೆ ಅಂದರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸಮಾಲೋಚನೆಯನ್ನು ಕೂಡ ನಡೆಸಿದ್ದಾರೆ. ಆ ಸಿಬ್ಬಂದಿಗಳಿಗೂ ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ರವಾನೆ ಮಾಡಿರ್ತಕ್ಕಂಥದ್ದು. ಅಧಿಕಾರಿಗಳ ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಚಿಂತನೆ ಕೂಡ ನಡೀತಿದೆ. ಈ ಕುರಿತು ಸಮಾಲೋಚನೆ ನಡೆಸಿ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಒಟ್ಟಾರೆಯಾಗಿ 24/7 ದಿನದ 24 ಗಂಟೆ ಕೂಡ ದರ್ಶನ್ CC ಕ್ಯಾಮರಾ ಕಣ್ಗಾವಲಿನಲ್ಲಿ ಇಡಲಾಗುತ್ತೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಿರ್ತಕ್ಕಂಥದ್ದು. ರಂಗನಾಥ್, ಓಕೆ, ನೀವು ಸಂಪರ್ಕದಲ್ಲಿರಿ. ಇನ್ನು ನಮ್ಮ ಪ್ರತಿನಿಧಿ ವಿನಾಯಕ್ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಬಳ್ಳಾರಿಯಿಂದ. ಯಾಕಂದರೆ ಈ ರೀತಿ ಯಾವ ಸವಲತ್ತುಗಳನ್ನು ಕೂಡ ಕೊಟ್ಟಿಲ್ಲ ಅನ್ನುವಂಥ ಸಾಬೀತಾಗಬೇಕು, ನಂಬರ್ 1. ಜೊತೆಗೇನಪ್ಪ ಅಂದರೆ, ಅಲ್ಲಿನ ಪ್ರತಿ ಆಗುಹೋಗುಗಳನ್ನು ಕೂಡ ಪೊಲೀಸ್ ಇಲಾಖೆ ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸ್ತಾ ಇದೆ.